ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಮ್ ಆಫ್ ಝೈನ್ ಅಬುದಾಬಿ. ಇವತ್ತು ನಾನು ಮಾಡಿರೋದು ತುಂಬಾನೇ ಟೇಸ್ಟಿ, ಸಾಫ್ಟ್ ಹಾಗೂ ಫ್ಲಫಿ ಆದಂತಹ ಚಿಕನ್ ನಾನ್ ರೆಸಿಪಿ. ಇದ್ರ ಫಿಲ್ಲಿಂಗು ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಇದು ತಿಂತ ಹೊಟ್ಟೆ ತುಂಬೋಗ್ಬಿಡುತ್ತೆ, ಬಟ್ ತಿನ್ನೋ ಆಸೆ ಅಂತೂ ತೀರಲ್ಲ. ಡೋ ಹಾಗೂ ಫಿಲ್ಲಿಂಗ್ ಮಾಡೋದು ತುಂಬಾನೇ ಈಸಿ. ಸೊ ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲಿಗೆ 1 ಕಪ್ ಅಷ್ಟು ಬಿಸಿ ಹಾಲನ್ನ ತಗೋಬೇಕು. 2 ಟೀ ಸ್ಪೂನು ಈಸ್ಟ್ನ ಆ್ಯಡ್ ಮಾಡ್ತಿದ್ದೀನಿ. ಹಾಲು ಬಿಸಿ ಇರೋದ್ರಿಂದ ಈಸ್ಟ್ ಆಕ್ಟಿವೇಟ್ ಆಗಿಬಿಡುತ್ತೆ. ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು, 1 ಟೀ ಸ್ಪೂನ್ ಸಕ್ಕರೆ, ಅರ್ಧ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ 1 ದೊಡ್ಡ ಕಪ್ಪು ಫುಲ್ಲು ಮೈದಾನ ಆ್ಯಡ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಇದರಲ್ಲಿ 1 ಚಿಕ್ಕ ಕಪ್ ಅಷ್ಟು ಫುಲ್ಲು ಆಯಿಲ್ ಮತ್ತು 1 ಮೊಟ್ಟೆ. ನಿಮ್ಮ ಕೈನ ಆಯಿಲಿಂದ ಗ್ರೀಸ್ ಮಾಡಿಕೊಂಡು ಈ ಡೋನ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಸಾಫ್ಟ್ ಆದಂತಹ ಡೋ ರೆಡಿ ಮಾಡ್ಕೋಬೇಕು. 7 to 8 ಮಿನಿಟ್ಸ್ ಡೋನ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಈ ಕಂಡೀಷನಲ್ಲಿ ಬರುತ್ತೆ. ಇದನ್ನು ಈಗ ಕವರ್ ಮಾಡಿ 20 to 30 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಇಡಬೇಕು. ಯಾವುದಾದ್ರೂ ವಾರ್ಮ್ ಪ್ಲೇಸಲ್ಲಿ ಇಡಿ, ಲೈಕ್ ಕಬರ್ಡ್ ಆ ಥರ ರೀತಿ ಇಡಿ. ಈಸ್ಟ್ ಆಕ್ಟಿವೇಟ್ ಆಗಬೇಕು, ಅದಕ್ಕೋಸ್ಕರ. ಈಗ ನಾನಿಲ್ಲಿ 100 ಗ್ರಾಮ್ಸ್ ಅಷ್ಟು ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ. ಇದನ್ನು ನಾನು ಸಿಂಪಲ್ ಆಗಿ ನೀರಲ್ಲಿ 15 ಮಿನಿಟ್ಸ್ ಬಾಯ್ಲ್ ಮಾಡಿಕೊಂಡು ನೈಫಿಂದ ಸ್ಟ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ 1 ಮೀಡಿಯಂ ಸೈಜ್ ಅಷ್ಟು ಈರುಳ್ಳಿ ಹಾಗೂ 1 ಹ್ಯಾಂಡ್ಫುಲ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಸ್ಮಾಲ್ ಪೀಸಸಲ್ಲಿ ಚಾಪ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೇಕು. ಇದರಲ್ಲಿ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಅರ್ಧ ಟೇಬಲ್ ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆರಿಗ್ಯಾನೋ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪೆಪ್ರಿಕಾ ಪೌಡರ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದರಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಈಗ ಉಪ್ಪು. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಫಿಲ್ಲಿಂಗ್ ಈಗ ರೆಡಿಯಾಗಿದೆ. ಸ್ಟಿಗ್ ಇಕ್ಕಿದಂತಹ ಡೋನ ಈಗ ನೋಡೋಣ. ನೋಡಿ, ಈಗ ಈ ಸೈಜು ಡಬಲ್ ಆಗಿದೆ. ಇದನ್ನು ಒಂದು ಸತಿ ಪಂಚ್ ಮಾಡಿ ಮೈದಾನ ಡಸ್ಟ್ ಮಾಡಿಕೊಂಡು ಈ ಡೋನ 4 ಡೋ ಬಾಲ್ಸ್ ಆಗಿ ಡಿವೈಡ್ ಮಾಡ್ಕೋಬೇಕಿರುತ್ತೆ. ಈಗ ಈ ರೀತಿ ಒಂದೊಂದೇ ಡೋ ಬಾಲ್ನ ತೊಗೊಂಡು ನಾವು ರೌಂಡ್ ಮಾಡ್ಕೋಬೇಕು. ನಾನಿಲ್ಲಿ ಮೈದಾನ ಡಸ್ಟ್ ಮಾಡಿಕೊಂಡು 1 ಡೋ ಬಾಲ್ನ ಚಪಾತಿ ಥರ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಅಷ್ಟಕ್ಕೆ ರೋಲ್ ಮಾಡಿಕೊಂಡು ಇದರಲ್ಲಿ ಫಿಲ್ಲಿಂಗ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 3.5 ಟೀ ಸ್ಪೂನ್ ಅಷ್ಟು ಚಿಕನ್ ಫಿಲ್ಲಿಂಗ್ನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಟೆಪ್ಪು ತುಂಬಾ ಇಂಪಾರ್ಟೆಂಟು. ಇದನ್ನು ನೋಡಿ, ನಾನು ಯಾವ ರೀತಿ ಈ ಎಡ್ಜಸ್ನ ಇಟ್ಕೊಂಡು ಒಂದಾದ್ಮೇಲೆ ಒಂದನ್ನು ಜಾಯಿನ್ ಮಾಡ್ಕೊಳ್ತಾ ಇದ್ದೀನೋ ಅದೇ ರೀತಿ ಇದನ್ನು ಜಾಯಿನ್ ಮಾಡಿಕೊಂಡು ಲಾಸ್ಟಲ್ಲಿ ಸೀಲ್ ಮಾಡ್ಕೊಳ್ಳಿ. ಈಗ ನಾನು ಇದ್ರ ಮೇಲೆ ವೈಟ್ ಹಾಗೂ ಬ್ಲ್ಯಾಕ್ ಕಲರ್ದು ಎಳ್ಳನ್ನ ಹಾಕೊಳ್ತಾ ಇದ್ದೀನಿ. ಇದರಿಂದನೇ ಇದು ಪರ್ಫೆಕ್ಟ್ ನಾನ್ ಥರ ಕಾಣಿಸೋದು. ಈಗ ನಾವು ಮೈದಾನ ಡಸ್ಟ್ ಮಾಡಿಕೊಂಡು ತುಂಬಾ ಕೇರ್ಫುಲ್ಲಾಗಿ ರೋಲಿಂಗ್ ಪಿನ್ನಿಂದ ರೋಲ್ ಮಾಡ್ಕೋಬೇಕು. ಇದನ್ನು ನಾನು ಹೇಳ್ತಾ ಇದ್ದೀನಿ, ತುಂಬಾ ಕೇರ್ಫುಲ್ಲಾಗಿ ಮಾಡಿ, ಇಲ್ಲಾಂತ ಇದು ಹರಿದೋದ್ರೆ ತುಂಬಾ ಕಷ್ಟ. ಈ ಎಡ್ಜಸ್ನ ನಾವು ಫಿಂಗರ್ಸಿಂದ ಥಿಕ್ ಮಾಡ್ಕೊಳ್ಳೋಣ. ನಾನಾಗಿ ಕಾಣಿಸೋದು ಈ ರೀತಿ ಥಿಕ್ ಮಾಡೋದ್ರಿಂದ ಹಾಗೂ ಎಳ್ಳನ್ನ ನಾವು ಆ್ಯಡ್ ಮಾಡೋದ್ರಿಂದ. ಲಾಸ್ಟ್ ಸ್ಟೆಪ್, ನೈಫ್ನ ತೊಗೊಂಡು ಈ ರೀತಿ ಸ್ಮಾಲ್ ಕಟ್ಸ್ನ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಇದು ಬೇಗ ಬೇಕಾಗುತ್ತೆ. ನಾನು ಈ ನಾನ್ನ ತವಾ ಮೇಲೆ ಮಾಡಿದ್ದು. ಕೇರ್ಫುಲ್ಲಾಗಿ ತೊಗೊಂಡು ತವಾ ಮೇಲಿಟ್ಟು ಅವಾಗವಾಗ ಇಲ್ಲಿ ಸ್ವಲ್ಪ ನೀರನ್ನ ಹಾಕ್ತಾ ಇರಬೇಕು. ಇದು ಕೆಳಗಡೆ ಸ್ಟಿಕ್ ಆಗಲ್ಲ ಈ ರೀತಿ ಮಾಡೋದ್ರಿಂದ. ಲೋ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ಳಿ. 5 ನಿಮಿಷ ಆದಮೇಲೆ ಇದನ್ನು ಟರ್ನ್ ಮಾಡಿ ನೋಡಿ, ಈ ರೀತಿ ಆದಮೇಲೆ ಇದು ರೆಡಿಯಾಗಿದೆ ಅಂತ. ಈಗ ನಾನು ಈ ನಾನ್ನ ಬಟರ್ ಹಾಗೂ ಕೊತ್ತಂಬರಿ ಸೊಪ್ಪಿಂದ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ಶೈನಿ ಲುಕ್ ಕೊಡುತ್ತೆ ಈ ರೀತಿ ಮಾಡೋದ್ರಿಂದ, ಮತ್ತೆ ಟೇಸ್ಟು ತುಂಬಾನೇ ಜಾಸ್ತಿ ಆಗಿಬಿಡುತ್ತೆ. ತುಂಬಾನೇ ಟೇಸ್ಟಿ ಆದಂತಹ ಚಿಕನ್ ನಾನ್ ರೆಡಿ ಇದೆ. ನೀವು ಕೂಡ ಟ್ರೈ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಂಥದ್ದೇ ಆದ ಇನ್ನ ರೆಸಿಪಿಗಳಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.